ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಂತೂ ಬರ್ಜರ್ ಹೇಗಿದ್ದೀನಿ. ಲಿಟ್ರಲಿ ಗಾಯ್ಸ್ 1 ವರ್ಷ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಏನೇನು ಬ್ಯಾಗ್ ಹಾಕಿ ಮತ್ತೆ ಎಲ್ಲಿ ಹೋಗ್ತಾವಣ ಅಂತ ನೋಡ್ತಾ ಇದೆ. ಮನೆ ಬಿಟ್ಟು ಹೋಗ್ತಾ ಇಲ್ಲ. ಇವತ್ತು ನಾಳೆ ಬರ್ಡೇ ಇರೋ ಕಾರಣಕ್ಕೆ ಮುರುಡೇಶ್ವರ ಹೋಗ್ತಾಯಿದ್ದೀವಿ ಇಬ್ಬರು. ಬರೀ ಇಬ್ಬರೇ ಹೋಗ್ತಾ ಇರೋದು, ಇನ್ಯಾರೂ ಇಲ್ಲ. ಜಸ್ಟ್ ಇಬ್ಬರು. ಪ್ಲ್ಯಾನ್ ಇದ್ದಿದ್ದು ಒಬ್ಬನೇ, ನಾವು ಇವನು ಬರ್ತೀನಿ ಅಂತ. ಸೊ ಇಬ್ಬರು ಹೋಗ್ತಾಯಿದ್ದೀವಿ. ಸಡನ್ ಪ್ಲ್ಯಾನ್, ಸಡನ್ನಾಗಿ ಹೋಗ್ತಾಯಿದ್ದೀವಿ. ಹೋಗೋಗಿ ಬಸ್ ಬರುತ್ತೆ, ಬಸ್ ಹತ್ಬೇಕಷ್ಟೇ ನಾವು. ಬರೀ ಹೋಗೋಣ. ಲಿಟ್ರಲಾಗಿ ಗೈಸ್ 365 ಡೇಸ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಾನು ಬರ್ಡೇ ವ್ಲಾಗ್ ಮಾಡಿದ್ದೆ ಅಷ್ಟೇ ಲಾಸ್ಟ್ ಇಯರು ಅಷ್ಟೇ. ಇವಾಗ ಮಾಡ್ತಾಯಿದ್ದೀನಿ. ಲಿಟ್ರಲಾಗಿ ಏನು ಮಾತಾಡಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ಒನ್ ಇಯರ್ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು ಅರ್ಥನೇ ಆಗ್ತಿಲ್ಲ. ಅಂದ್ಕೊಂಡಿದ್ದೆ ಮಾಡಬೇಕು ಮಾಡಿರೋದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ. ಇನ್ನು ಬಿಟ್ಟಿದ್ದೆ ನಾರ್ಮಲಾಗಿ. ಸೊ ಇವತ್ತು ನಾಳೆ ಬರ್ಡೇ ಇರೋ ಕಾರಣ, ಇವತ್ತು ಟ್ರಿಪ್ಗೆ ಹೋಗೋ ಕಾರಣ ಒಂದೇ ಸರಿ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಎಂಜಾಯ್ ಮಾಡಿ ಹೋಗೋಣ ಗೈಸ್. ಏನಕ್ಕೆ ಸಡನ್ನಾಗಿ ಮುರುಡೇಶ್ವರ ಅಂದರೆ ನಾಳೆ ಬರ್ಡೇ, ಆದರೆ ನಂಗೆ ಬೆಂಗಳೂರಲ್ಲಿ ಇದ್ದು ನಾನು ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಸೈಲೆಂಟಾಗಿ ಪಾಸ್ ಆಗಿಬಿಡ್ತಾಯಿದ್ದೀನಿ ಮುರುಡೇಶ್ವರಗೆ. ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ಮುರುಡೇಶ್ವರಗೆ ಹೋಗೋಕ್ಕಾಗಿಲ್ಲ. ಇವಾಗ ಸೈಲೆಂಟಾಗಿ ಹೋಗ್ಬಿಟ್ಟು ಸೈಲೆಂಟಾಗಿ ನೋಡ್ಕೊಂಡು ಬಂದ್ಬಿಡೋಣ. ಮುರುಡೇಶ್ವರದಿಂದ ಅಲ್ಲಿ ಪ್ಲ್ಯಾನ್ಸ್ ಐತೆ, ಅಲ್ಲಿ ಹೋಗ್ಮೇಲೆ ಎಲ್ಲ ಡಿಸ್ಕಸ್ ಮಾಡೋಣ. ಬಸ್ ಇವಾಗ ಬಸ್ ಹತ್ತೋಣ. ಟೈಮ್ ಆಯಿತು ಆಲ್ಮೋಸ್ಟ್. ಇನ್ನು ಬಸ್ ಬಂದು ಕಾಯ್ತಾ ಇರುತ್ತೆ ಗೈಸ್. ಇನ್ನು ಬಸ್ ಪಾಯಿಂಟಿಗೂ ಬಂದಾಯಿತು. ನಾವು ಬಸ್ ಹತ್ತೋ ಜಾಗಕ್ಕೆ ಒಂದು 15 ಮಿನಿಟ್ಸಲ್ಲಿ ನಮ್ಮ ಬಸ್ ಬಂದೇ ಬಿಡುತ್ತೆ. ನಾವು ಬಸ್ ಬಂದ ತಕ್ಷಣ ಹತ್ತಾನ ಸ್ಲಿಪ್ಪರ್ ಹೋಗಿ ಮಾಡ್ಕೊಂಬಿಡೋಣ. ಬಸ್ ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಫುಲ್ ಎಂಜಾಯ್ಮೆಂಟ್, ಫುಲ್ ಜಿಂಗಾಲಕ್ಕ ಬರ್ಡೇ. ಬರ್ರಿ ಹೋಗೋಣ ಗೈಸ್. ಇನ್ನು ಬಸ್ಸು ಹತ್ತಾಯಿತು. ಬಸ್ ನಮ್ಗೆ ಬಂದೇ ಬಿಡ್ತು. ಇನ್ನು ಹತ್ತಾಯಿತು. ಫುಲ್ ಸ್ಲೀಪರ್ ಕೋಚ್ ನೋಡಿ. ಬಸ್ಸು ಹತ್ತಾಯಿತು, ಫುಲ್ ಸ್ಲೀಪರ್ ಕೋಚು. ನೆಕ್ಸ್ಟ್ ಏನಿದೆ ಸ್ಟಾಪು ಮುರುಡೇಶ್ವರನೇ. ಇವಾಗ ವಾಯ್ಸ್ ಓವರ್ ಐತೆ ಮಿನಿ ಬ್ಲಾಗ್ದು, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ನಾನು ದಬಾಕೊಂಡ್ಬಿಡ್ತೀನಿ. ಸ್ವಲ್ಪ ಸ್ನ್ಯಾಕ್ಸ್ ಬೇರೆ ತಂದಿದ್ವಿ, ಒಂದು ಡಯಟ್ ಕೋಕು ಮತ್ತು 2 ಚಿಪ್ಸು, ಸಾಲ್ಟೆಡ್ ಪೀನಟ್ಸು. ಹಿಂದೆ ಫ್ಲ್ಯಾಟ್ ಸಾಕು. ನಾನು ಡೈರೆಕ್ಟು ಮುರುಡೇಶ್ವರ ಸ್ಟಾಪ್. ಬರೀ ಇಬ್ಬರಿಗೂ ಒಳ್ಳೆ ಸೀಟು ಅಪ್ಪರ್ ಬರ್ತಲ್ಲಿ ಸಿಕ್ಬಿಟ್ಟೈತೆ. ಪಕ್ಕದಲ್ಲಿ ನಾನು ಪಕ್ಕದಲ್ಲಿ ವ್ಯೂ ರೋಡಲ್ಲಿ ಒಳ್ಳೆ ನಿದ್ದೆ ಹೊಡೆದ್ಬಿಟ್ಟು ಮಲ್ಕೊಂಡೆ ಸಾಕು. ಯಾವ್ದು ಟೆನ್ಷನ್ ಇರೋ. ಬೆಳಗ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಎಂಜಾಯ್ ಮಾಡಿ ಚೆನ್ನಾಗಿ ಮಾರ್ನಿಂಗ್ ಸಿಗೋಣ ಗಾಯ್ಸ್. ಬರ್ಡೇನ ಎಂಜಾಯ್ ಮಾಡೋಣ. ಓಕೆ, ಮಾರ್ನಿಂಗ್ ಅಲ್ಲ, ಫಸ್ಟ್ ಏನೋ ಸ್ನ್ಯಾಕ್ ತಿನ್ನಬೇಕು. ನಾನು ಟ್ರಾವೆಲಿಂಗ್ ಅಂದ್ಬಿಟ್ಟು ಸ್ವಲ್ಪನೇ ತಿನ್ಕೊಂಬಂದಿರೋದು. ಇವಾಗ ಏನೋ ತಿನ್ನೋಣ. ಎಷ್ಟು ಬೆಳಿಗ್ಗೆ 6:30 ಆಗಿತ್ತು. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ದಿನ 5 ಗಂಟೆಗೆ ಎದ್ದು ಇವಾಗ ಬಸ್ಸಲ್ಲಿ 5 ಗಂಟೆಗೆ ಎದ್ದಿದ್ದೀನಿ. ಅವಾಗಲೇ ನಿದ್ದೆನೇ ಬರ್ತಾಯಿಲ್ಲ. ಬಸ್ಸವ್ರು ಬರೀ ಒಂದು ಆಟ ಆಡಿಸ್ರು, ಅಲ್ಲಾಡ್ತೀನಿ. ಇನ್ನು ನಮ್ಮ ಡೆಸ್ಟಿನೇಷನ್ಗೆ 2 ಅವರ್ ಐತೆ. ಇನ್ನೊಂದು ಸ್ವಲ್ಪ ಸ್ಲೀಪ್ ಮಾಡೋಣ, ಆಮೇಲೆ ವ್ಲಾಗ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಇನ್ನು ಫೈನಲ್ ಆಗು ಮುರುಡೇಶ್ವರ ರೀಚ್ ಆಗಾಯಿತು. ಅಷ್ಟೊತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಫೈನಲ್ ಆಗು ರೀಚ್ ಆದ್ವಿ. ಇವಾಗ ಅಷ್ಟೊತ್ತು ಮಲಗಿದ್ವಲ್ಲ ಬಸ್ಸಲ್ಲಿ, ಅದಕ್ಕೆ ಆಟೋ ಗೀಟೋ ಏನೂ ತೊಂದಿಲ್ಲ. ಸೀದಾ ಇನ್ನೇನು 1.5 ಕಿಲೋಮೀಟರ್ಸ್ ಹತ್ರ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಈಗ ಜಿಮ್ಮು ಇವತ್ತು ರಜಾ, ಇಬ್ಬರು ಜಿಮ್ ಬಾಯ್ಸೆ. ನಾನು ನಡ್ಕೊಂಡೇ ಹೋಗ್ಬಿಡೋಣ. ಇದೇ ನಮಗೆ ವಾಕಿಂಗಲ್ಲಿ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಇನ್ನು ಹೋಗೋಣ. ಹೋದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನ ಹೋಗಿ ದರ್ಶನ ಮುಗಿಸ್ಕೊಂಡು ಬೀಚಲ್ಲಿ ಆಟ ಆಡೋಣ. ಹೋಗೋಣ ಬನ್ನಿ. ಸೆಕೆ ಮಾತ್ರ ಗಾಯ್ಸ್, ಬಸ್ಸಿಂದ ಹಿಂಗೆ ಎಲ್ಲೋ ಸೆಕೆ ಹೊಡಿತೇನೆ ಐತೆ. ಆಲ್ಮೋಸ್ಟು 3 o'clock-ಇಂದ 5-6 ತನಕ ಚಳಿ ಚೆನ್ನಾಗಿತ್ತು. ಸರಿ, ಇವಾಗ ಇಲ್ಲಿ ನೋಡಿದೆ ಸೆಕೆ ಹೆಂಗೆ ಹೊಡಿತೈತೆ ಅಂದರೆ ಬೇಡ ಅನಿಸ್ಬಿಡ್ತೈತೆ. ಅದಕ್ಕೆ ನಾನು ಉಡ್ಡಿ ಏನೂ ತಂದಿಲ್ಲ. ಗೊತ್ತು ಈ ಸೆಕೆ ಹೊಡಿಯುತ್ತೆ ಅಂತ. ಎಲ್ಲಿ ಬೆಂಗಳೂರಲ್ಲೇ 34 ಡಿಗ್ರೀಸ್ ಹೋಗೈತೆ. ಇನ್ನೆಲ್ಲಿ ಇಲ್ಲೇ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಟೈಮ್ ಪ್ರೆಸೆಂಟ್ ಬಂದ್ಬಿಟ್ಟು 8 o'clock ಅಷ್ಟೇ. ಈ ಥರ ಸೆಕೆ ಹೊಡಿತೈತೆ ನಮಗೆ. ನೋಡ್ಬೋದು ಮಧ್ಯದಲ್ಲಿ ಕಿತ್ಕೊಂಬರ್ತೈತೆ ಹಬ್ಬೆ ಎಲ್ಲ. ಅದಕ್ಕೆ ನಾನು ಜುಟ್ಟು ಕಟ್ಕೊಂಡ್ಬಿಟ್ಟೆ. ಬ್ಯಾಂಡ್ ಎಲ್ಲ ಹಾಕಿದ್ರೆ ಇನ್ನೂ ಸೆಕೆ ಹೊಡಿಯುತ್ತೆ ಅಂದ್ಬಿಟ್ಟು. ಸರಿ, ಇವಾಗ ಹೋಗೋಣ. ಫ್ರೆಶ್ ಅಪ್ ಆಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಮಾಡೋಣ. ಫೈನಲ್ ಆಗು ಇನ್ನು ಗೋಪುರ ಹತ್ರ ಬಂದೇ ಬಿಟ್ವಿ. ನೋಡ್ಬೋದು, ಕಾಣಿಸ್ತೈತಾ? ಗೋಪುರ ಹತ್ರ ಬಂದೇ ಆಯಿತು. ಫುಲ್ ಸೆಕೆ ಹೆಂಗೆ ಕಿತ್ಕೊಂಬರ್ತೈತೆ ಅಂದರೆ, ಬೆಳಗ್ಗೆ 8 ಗಂಟೆಗೆ ಈ ಥರ ಸೆಕೆ ಅಂದರೆ ಮಧ್ಯಾಹ್ನ ಹೆಂಗಿರ್ಬೋದು ಯೋಚನೆ ಮಾಡಿ. ಅಪ್ಪ, ಅದಕ್ಕೆ ಹುಷಾರಾಗೆ ನಾನು ಉಡ್ಡಿ ಏನೂ ತಂದಿಲ್ಲ. ಗೋಪುರ ಮುಂದೆ ಇದ್ದೀವಿ. ಫ್ರೆಶ್ ಅಪ್ ಆಗಬೇಕು. ಫಸ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ. ಸಿ ವ್ಯೂಸ್ ನೋಡ್ತಾಯಿದ್ರೆ ಒಂಥರ ಮನಸ್ಸಿಗೆ ಇದಾಗ್ತೈತೆ.
ಗೈಸ್ ಇನ್ನು ದೇವಸ್ಥಾನಗೂ ಹೋಗ್ತಾ ಇದ್ದೀವಿ, ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಗೈಸ್ ಇವಾಗ ಲಿಫ್ಟ್ ಹಾಕ್ಬಿಟ್ಟು ಮೇಲೆ ಬಂದಿದ್ದೀವಿ. 17 ಫ್ಲೋರ್ಸ್ ಟಾಪ್ ವ್ಯೂ, ಬೀಚ್ ವ್ಯೂ ನೋಡಿ ನೋಡಿ, ಫುಲ್ಲು ಕ್ರೇಜಿ ಅಂದ್ಕೊಳ್ರಿ ವ್ಯೂ ಮಾತ್ರ. 20 ರೂಪೀಸ್ ವರ್ತ್ ಆದರೆ ವರ್ತು ಗುರು. ಏನು ಐಲ್ಯಾಂಡ್ ಅದು? ಹೌದು ಗುರು. ಐಫೋನ್ ಬಿಡಿಸ್ಬಿಡೋಣ? ಸರಿ ಬನ್ನಿ, ಅಲ್ಲಿ ಶಿವನ್ ತೋರಿಸ್ತೀನಿ. ಗೈಸ್ ಇದು ಈ ಸೈಡ್ ಕಿಟಕಿಯಿಂದ ವ್ಯೂ ನೆಕ್ಸ್ಟ್ ಲೆವೆಲ್ ಆಗೈತೆ. ವ್ಯೂ ಮಾತ್ರ ನೋಡ್ಬೋದು. ಫುಲ್ಲು ಅಲ್ಲಿ ತನಕ ಸಿ, ಏನೂ ಗೊತ್ತಾಗಲ್ಲ. ದಿಸ್ ಇಸ್ ಅರೇಬಿಯನ್ ಸಿ ಗೈಸ್. ಇದು ಈ ಸೈಡ್ ಕಿಟಕಿಯಿಂದ ವ್ಯೂ. ಇವಾಗ ಫ್ರಂಟಲ್ಲಿ ಹೋಗೋಣ ಬನ್ನಿ ಗೈಸ್. ಇದು ಫ್ರಂಟ್ ವ್ಯೂ ನೋಡ್ಬೋದು, ಶಿವಂದೇ ನೋಡ್ಬೋದು. ಇವರೈತೆ ನೋಡಿ. ಇದು ಗುರು ಫ್ರಂಟ್ ವ್ಯೂ. ಗೈಸ್ ದರ್ಶನನೂ ಆಯಿತು, ಮೇಲೆ ಹೋಗ್ಬಿಟ್ಟು ವ್ಯೂ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ನೈಟ್ ಮನೇಲಿ ತಿಂದಿದ್ದು ಅಷ್ಟೇ, ಇನ್ನು ಬಸ್ಸಲ್ಲಿ ತಿಂದಿದ್ದು. ಇವಾಗ ಮಸಾಲೆ ದೋಸೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಡಯಟ್ ಎಲ್ಲ ಬ್ಲಾಸ್ಟ್. ಫುಲ್ಲು ಬ್ಲಾಸ್ಟ್ ಇವತ್ತು. ಇಷ್ಟು ಊಟ ಮಾಡಲ್ಲ, ಹೊಟ್ಟೆ ಹಸ್ವಾಗ್ತಿ. ಶೆಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಸಾಂಬಾರಂತೂ. ಚಟ್ನಿದಲ್ಲಿ ಟೈಮು ಬಂದೆ. ಚಟ್ನಿನ ನೀರು ಥರ ಐತೆ ಗೈಸ್. ಈ ಬಿಸಿಲಿಗೆ ಈ ಗೋಲಿ ಸೋಡಾನೇ ಬೆಸ್ಟು, ತಣ್ಣಗೈತೆ. ಇವಾಗ ಬೀಚಲ್ಲೆಲ್ಲ ಆಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ. ಫುಲ್ ಜಾಲಿಯಾಗಿ ಮಾಡ್ಕೊಂಡು ಬಂದ್ವಿ. ಇವಾಗ ಇನ್ನು 1 ಅವರ್ ಹೋಗಬೇಕು. ಬಸ್ ಹತ್ರ ಫಸ್ಟು ಲಂಚ್ ಮಾಡಿಬಿಟ್ಟು ಇನ್ನು ಬಸ್ ಸ್ಟ್ಯಾಂಡ್ಗೆ ಹೋಗಿ 1 ಅವರ್ ಹೋಗೋಣ. ಅಲ್ಲಿ ಬೋಟಿಂಗ್ ಹೋಗ್ಬಿಟ್ಟು ಇನ್ನು ಡೈರೆಕ್ಟ್ ಎಲ್ಲಿ ಗೋಕರ್ಣಗೆ ಹೋಗೋಣ. ಅಲ್ಲಿಂದ ಆಪೋಸಿಟಲ್ಲೇ ಇದೀವಿ, ದೇವ್ರ ಆಪೋಸಿಟಲ್ಲೇ. ಶೆಕೆ ಮಾತ್ರ ಕುಯ್ತೈತೆ. ಬೀಚಲ್ಲಿ ಆಡಿದ್ದಕ್ಕೆ ಕೂದಲೆಲ್ಲ ಒಂಥರ ಆಗ್ಬಿಟ್ಟೈತೆ ಗೈಸ್. ಅರೆ ಹೋಗೋಣ, ಇವಾಗ ಲಂಚ್ ಮಾಡಿಬಿಟ್ಟು ಹೋಗೋಣ. ಮೊಬೈಲಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ. A few moments later. ಗೈಸ್ ನಾವು ಬೋಟಿಂಗು ಬಂದಾಯಿತು. ಗೈಸ್ ಇಷ್ಟು ದೊಡ್ಡ ಬೋಟು ಬರೀ ಇಬ್ಬರದೇ, ಪ್ರೈವೇಟಾಗಿ ಬುಕ್ ಮಾಡ್ಕೊಂಡ್ರೆ ಇಬ್ಬರೇ, ಯಾರೂ ಇಲ್ಲ. ಸಿಕ್ಕಿದ್ದು ಮಾಡ್ಕೊ, ಏನಾದ್ರು ಮಾಡ್ಕೊ. 1 ಅವರ್ ರೈಡು ಜಾಲಿ. 1,500 ಹೋದ್ರೂ ಹೋಗಲಿ, ನೆಮ್ಮದಿಯಾಗಿ ಬರ್ಡೇ ಎಂಜಾಯ್ ಮಾಡೋಣ ಅಂತ ಈ ಥರ ಬಂದು. ಅಲ್ಲಿದ್ದರೆ ಏನು ಬರೀ ಹೋಟ್ಲು ತಿನ್ನೋಕ್ಕೆ ಹೋಗೋ. ಗೈಸ್ ಹೆಗರ್ತಾನಂತೆ. ಇವ್ನು ಯಾವನ ಸೆಡೆ ನನ್ನ ಮಗ. ಹೆಗರ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನನಗೆ ಫೋನ್ ಮೇಲೆ ಫೋನ್ ಬರ್ತಾ ಇರುತ್ತೆ, ಎಲ್ಲಿ ನನ್ನ ಮಗ ಅಂತ ಅಷ್ಟೇ. ಆಮೇಲೆ ನನ್ನ ಸಹಿಸ್ತಾರೆ ಹಾಕೊಂಡು. ಬೆಸ್ಟ್ ಗೈಸ್ ಬರ್ಡೇ ಸೆಲೆಬ್ರೇಷನ್ ಅಂದರೆ ಇದು ಗೈಸ್. ನೋಡ್ರಿ, ಇಬ್ಬರೇ ಬೋಟಲ್ಲಿ, ಯಾರೂ ಇಲ್ಲ. 1500 2000 ಅದು 1500 ಫೈನಲ್ ಬಂದೆ. ನಾವು ಹೋಗ್ತಾ ಇದ್ದೀವಿ. ಪೀಸ್ 4 ಪ್ಲೇಸಸ್ ಕವರ್ ಮಾಡ್ತಾರೆ. ಫುಲ್ ಜಾಲಿ ಅಂದ್ಕೊಳ್ರಿ. ಇದು ಬರ್ಡೇ ಸೆಲೆಬ್ರೇಷನ್ ಅಂದರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರಿಗೂ ಯಾರೇ ನನ್ನ ಬರ್ಡೇ ವಿಶ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್, ಲವ್ ಯು ಫಾರೆವರ್. ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಇವಾಗ ಎಂಟ್ರ್ ಆದ್ವಿ. ಇಲ್ಲಿ ನೋಡೋಣ, ಪಾಂಡಿಚೇರಿಯಲ್ಲಿ ಬೇರೆ ಥರ ಇತ್ತು. ಇವಾಗ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗೈತೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಒಳ್ಳೆ ಪ್ಲೇಸ್ ಗೈಸ್. ಈ ಥರ ಎಲ್ಲ ಮನೆ ಇದ್ಬಿಟ್ರೆ. ಗೈಸ್ ಮೈ ಬೆಸ್ಟ್ ಬರ್ಡೇ ಆಫ್ ದ ಎಂಟೈರ್ ಲೈಫ್. ಸೀರಿಯಸ್ ಆಗಿ ಗುರು, ನಮ್ಮ ಬರ್ಡೇ ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ. ನೋಡಿ ಗೈಸ್, ಇದು ಕೇರಳ ವ್ಯೂ ಅಂತೆ. ನೆಕ್ಸ್ಟ್ ಲೆವೆಲ್ ಆಗೈತೆ. ಕೋಕೋನಟ್ಸ್ ಎಲ್ಲ ಭಾರಿ ಆಗೈತೆ, ನೋಡ್ಬೋದು ಗೈಸ್. ಬೆಸ್ಟ್ ಗೈಸ್, ಲೈಫಲ್ಲಿ ಒಂದು ಸರಿ ಆದರೂ ಈ ಥರ ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಇಷ್ಟ
ಇಷ್ಟೊತ್ತು ಬಿಸಿಲು ಅಂತ ಅಳ್ತಾ ಇದೆ. ಇವಾಗ ಸಣ್ಣಗೆ ತನ್ನ ಗಾಳಿ ಬರ್ತೈತೆ, ನೀರು ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ಏನು ಬೇಕು, ಒಳ್ಳೆ ವ್ಯೂ ಗೈಸ್. ಇನ್ನು ಟ್ರಾವೆಲಿಂಗ್ ಎಲ್ಲ ಆಯಿತು, ರೂಮು ಬಂದಾಯಿತು. ಬೀಚ್ ಪಕ್ಕದಲ್ಲೇ ಸ್ಟೇ ನಮ್ಮದು, ಅದೇ ಸ್ಟೇ. ಅಫೋರ್ಡಬಲ್ ಪ್ರೈಸೆಲ್ಲ ಸಿಕ್ತು, ಜಸ್ಟ್ ಟೆಂಟು ಗೈಸ್. ಏನು ನಮಗೆ ಒಂದು ಮೊಬೈಲ್ ಚಾರ್ಜಿಂಗು ಮತ್ತು ಸ್ಲೀಪು ಅಷ್ಟೇ. ಹೊಟ್ಟೆ ತುಂಬ ತಿಂದ್ವಿ, ಮ್ಯಾಗಿ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದ್ವಿ. ಹೋಗಿ ಸ್ಲೀಪ್ ಹೊಡಿಬೇಕು ಅಷ್ಟೇ. ನಿದ್ದೆ ಎಳಿತೈತೆ. ಬೆಳಿಗ್ಗೆ ಏನೋ ಟ್ರೆಕ್ಕಿಂಗ್ ಹೋಗಬೇಕು. ಟ್ರೆಕ್ಕಿಂಗ್ ಏನಂತ ಗೊತ್ತಿಲ್ಲ, ನೋಡೋಣ. One eternity later. ಹೇ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಗೋಕರ್ಣ. ಇವಾಗಿಂದ ಜಸ್ಟ್ ಇದ್ದೀವಿ, ಇಲ್ಲಿ ಗಂಟೆ ಟೆಂಟಲ್ಲಿದ್ದೀವಿ. ಅಲ್ಲೇನಿದ್ದೆ ಗೈಸ್. ಇನ್ನು ಫ್ರೆಶ್ ಆಗ್ಬಿಟ್ಟು ಟ್ರೆಕ್ಕಿಂಗ್ ಹೋಗ್ಬೇಕು. ಎಟ್ರ ಟ್ರೆಕ್ಕಿಂಗ್ ಬೋದ ಮ್ಯಾಮ್? ಓಕೆ, ಬೀಚ್ ಟ್ರೆಕ್ಕಿಂಗ್ ಬೋದ ಮ್ಯಾಮ್? ಸಿಂಗಲ್ ಬೀಚ್ ಟ್ರೆಕ್ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ಗೈಸ್. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಎಷ್ಟು ಕ್ಲಿಯರಾಗಿ ಐತೆ ಅಂದರೆ ವಾಟ್ರು, ಬಟ್ ಇಲ್ಲಿ ತನಕ ಮಣ್ಣೈತೆ, ಅಲ್ಲಿಂದ ಫುಲ್ ಕ್ಲಿಯರ್ ಆಗೈತೆ, ಚೆನ್ನಾಗೈತೆ. ಇವಾಗ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಟ್ರೆಕ್ಕಿಂಗು. ಆ ಮೌಂಟೇನ್ ಒಂದು ಲೈಟ್ ಐತಂತೆ, ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಹಿಂಗೆ ಬಂದೆ. ಒಂದು ಸಿಂಗಲ್ ಬೀಚ್ ಅಷ್ಟೇ ಇವಾಗ ಟ್ರೆಕ್ ಆಗೋದು, ಅಷ್ಟೇ ನಾವು ಮಾಡೋದು. ಜಾಸ್ತಿ ಎಲ್ಲ ಮಾಡೋಕ್ಕೋಗಲ್ಲ, ಇನ್ನು ಸುಸ್ತಾಗ್ಬಿಡ್ದು. ಇವಾಗೇ ಸುಸ್ತಾಗ್ಬಿಟ್ಟೈತೆ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ. ಬಟ್ ಸಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಲಿಯರಾಗೈತೆ, ಅಷ್ಟು ಅಲೇನೂ ಇಲ್ಲ. ನಿದ್ದೆ ಮಾತ್ರ ಚೆನ್ನಾಗಿ ಬಂತು ಈ ಸೌಂಡಿಗೆ, ನಮ್ಮ ಪಕ್ಕದಲ್ಲೇ ಮಲಗಿರೋದಕ್ಕೆ. A few moments later. ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಟ್ರೆಕ್ಕಿಂಗ್ಗೆ. ಆಲ್ರೆಡಿ ಮೌಂಟೇನ್ ಅದ ಬಂದಾಯ್ತು. ನಾನು ಬೇಡ 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 ಅಂದೆ. ಒಂದು ಇಡ್ಲಿ ಹಾಫ್ ಪಲಾವ್ ತಿನ್ಸ, ಹೊಟ್ಟೆ ತುಂಬ ಊಟಿದೆ. ಮೇಲೆ ಹತ್ತೋದೈತೆ, ದೊಡ್ಡ ಟಾಸ್ಕ್ ನಮ್ಗದೆ. ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂದೆ, ಬೇಗ ಎದ್ದೋಲಿಲ್ಲ. ಇಬ್ಬರು ಚೆನ್ನಾಗಿ ವೇವ್ಸ್ ಸೌಂಡಿಗೆ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ವಿ. ಬಿಸಿಲು ಇವಾಗ ಹಾಕೋದು ನಮಗೆ ಆಗ್ತೈತೆ ರಾಡು. ಇವಾಗ ಹತ್ಬೇಕು, ಏನು ಮಾಡೋಣ, ಬರ್ರಿ ಹೋಣ ಗೈಸ್. ಇಲ್ಲಿಂದನೇ ಲೊಕೇಶನ್ ಭಾರಿ ಆಗೈತೆ. ಇನ್ನು ಮೇಲೆ ಹೋದ್ರೆ ಇನ್ನು ಹೆಂಗಿರುತ್ತೆ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇಲ್ಲೇ ರಾಕ್ಸ್ ಎಲ್ಲ ಭಾರಿ ಆಗೈತೆ. ಕೋಕೋನಟ್ ಟ್ರೀ, ರಾಕ್ಸ್ ಚೆನ್ನಾಗೈತೆ ಗೈಸ್. ಲೊಕೇಶನ್ ಅಂತೂ ಕ್ರೇಜಿ ಅಂದ್ಕೊಳ್ರಿ. ಅಡ್ವೆಂಚರ್ ಸ್ಟಾರ್ಟ್ ಆಗ್ಬಿಟ್ಟೈತೆ, ಕ್ರೇಜಿ ಆಗೈತೆ ಅಡ್ವೆಂಚರ್ ಮಾತ್ರ. ಭಾರಿ ಆಗೈತೆ ಲೊಕೇಶನ್ ಇದು ಗೈಸ್. ರಿಯಲ್ ಫೀಲ್ ಅಂದರೆ ಲೈಫ್. ಆಹಾ ಹಾ 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 ಹಾ. ಇನ್ನೂ ಹತ್ಬೇಕು, ತುಂಬ ಹತ್ಬೇಕು. ಆಲ್ಮೋಸ್ಟ್ ನೋಡಿ, ಏನಿಲ್ಲ, ಬಿದ್ದರೆ ಜಾರ್ಕೊಂಡು ಬಡ 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 ಅಂತ ಹೋಗ್ಬಿಡ್ತೀವಿ. ವಾಟರ್ ಕಲರ್ ನೋಡಿ, ಕ್ರೇಜಿ. ಹತ್ತೋಷ್ಯ ಬೇಗ ಲೈ ತಿನ್ಸ್ಬಿಟ್ಟು ಇವನು ನನಗೆ ಅಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ, ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ ಗೈಸ್. ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ. ಪಾ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಲೊಕೇಶನ್ನೇ ಕ್ರೇಜಿ ಆಗೈತಿ ಇಲ್ಲಿ. ಇದಕ್ಕೆ ತಾನೇ ನಾವು ವೇಟ್ ಮಾಡ್ತಾ ಇದ್ವಿ ನೋಡ್ರಿ. ಗೈಸ್, ಲೊಕೇಶನ್ ಅಂತೂ ಕ್ರೇಜಿ ಅನ್ಕೊಳ್ರಿ. ನಮ್ಮ ಬರೀ ಯೂಟ್ಯೂಬಲ್ಲಿ ನೋಡೋದೆ, ರಿಯಲ್ ಆಗಿ ಇವಾಗ ಅಡ್ವೆಂಚರ್ ಮಾಡ್ತಾಯಿದ್ವಿ. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್. ಲೈಫ್ ಟೈಮಲ್ಲಿ ಒಂದು ಸರಿ ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಈ ಥರ. ಟಾಪ್ ವ್ಯೂ, ಇನ್ನೂ ಮೇಲೆ ಹೋಗ್ಬೇಕು ನಾವು. ನೋಡಿರಿ ಲೊಕೇಶನ್ ಆ ಥರ ಐತೆ ಹತ್ತೋದು. ಇಲ್ಲ ಅನ್ಕೊಂಟ చూసుకొని మెల్లిగా ఎక్కరా. ನೋಡಿ ಗೈಸ್, ಕ್ರೇಜಿ.
ಗೈಸ್ ಅಲ್ಲೆಲ್ಲ ದಾಟ್ಕೊಂಡು ಈ ಸೈಡ್ ಬಂದ್ವಿ. ಶಿಶಿಂಗ್ ಆಲ್ರೆಡಿ ಸುಸ್ತಾಗ್ಬಿಟ್ಟೈತೆ, ನಮ್ಗೆ ಕಿತ್ಕೊಂಡು ಹರಿತೈತೆ ಶಿಕೆ. ಗೈಸ್ ಇನ್ನು ಹಿಂಗೆ ಹೋಗ್ಬೇಕು ಗೈಸ್. ಈಗ ಬಾ ಅಂದರೆ ಬರ್ತಾ ಇಲ್ಲ, ಸುಮ್ಮನೆ ಬೈಸ್ಕೊಂತ ಹಿಂಗೆ ಹೋಗಿ ಮೌಂಟೇನ್ ಹತ್ಕೊಂಡು ಹಿಂಗೆ ಟ್ರೆಕ್ ಮಾಡ್ಕೊಂಡು ಹಿಂಗೆ ಹೋಗ್ಬಿಟ್ರೆ ಅಲ್ಲಿ ಈ ಸೈಡ್ ರೀಚ್ ಆಗ್ತೀವಿ. ಬೀಚ್ ಹತ್ರ ಬಂದು ಇಳಿಬೋದು. ಬಾ ಅಂದರೆ ಬರ್ತಾಯಿಲ್ಲ. ಕರೆಕ್ಟಾಗಿ ಹಿಂಗೆ ಈ ಲೈನು ಅಲ್ಲಿ ಎಂಜಾಯ್ ಮಾಡ್ತವ್ರೆ. ಹೋಮ್ ಸ್ಟೇನ ಸಮಥಿಂಗ್ ಇರಬೇಕು, ಸೊ ಅದಕ್ಕೆ ಎಂಜಾಯ್. ಸರಿ ಇವತ್ತು ಹೋಗೋಕ್ಕಲ್ಲ, ಇವತ್ತು ಅರ್ಧ ಅಷ್ಟೇ ನಾವು ಮಾಡಿರೋದು, ಅರ್ಧನೂ ಅಲ್ಲ ಇದು 5% ಅಷ್ಟೇ. ಇನ್ನು ಅದಷ್ಟು ಹತ್ತಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಬರೋಣ ಕನ್ಫರ್ಮ್. ಆಮೇಲೆ ಹೋಗಿ ಫೋಟೋ ಶೂಟ್ ಮಾಡೋಣ. ಆ ಸೈಡ್ ಟ್ರೆಕ್ಕಿಂಗ್ ಹೋಗೋಕ್ಕಾಗಿಲ್ಲ, ಈ ಸೈಡ್ ವ್ಯೂ ನೋಡ್ಕೊಂಡ್ರೆ ಮತ್ತೆ ಕ್ರೇಜಿ ಅಂದ್ಕೊಳ್ರಿ. ಸೀರಿಯಸ್ ಕ್ರೇಜಿ ಆಗೈತೆ ವ್ಯೂ ಮಾತ್ರ. ಆ ವಾಟರ್ ಕಲರು ಎಲ್ಲಿ ಕೂತಿದ್ದೀವಿ ನೋಡಿ, ಈಗ ಗೊತ್ತಾಗ್ತಲ್ಲ ಎಷ್ಟು ಉದ್ದೈತೆ ಅಂತ. ಅಲ್ಲೊಂದು ಬೋಟ್ ಐತೆ, ಇಲ್ಲೊಂದು ಬೋಟ್ ಐತೆ, ಕಾಣಿಸ್ತೈತಾ? ಸರಿ ರೀ, ಇಲ್ಲೆರಡು ಬೋಟ್ ಐತೆ ಗಾಯ್ಸ್. ಇನ್ನು ಇಲ್ಲೊಂದು ಇತ್ತಲ್ಲ ಅಷ್ಟು ಅಲ್ಲೈತೆ, ಕಾಣಿಸ್ತೈತಾ? ಅಲ್ಲೊಂದು ಐತೆ, ಇಲ್ಲೊಂದಿತ್ತು ಗೈಸ್, ಗೊತ್ತಿಲ್ಲ. ಬಟ್ ಸೀರಿಯಸ್ ಆಗಿ ಲೊಕೇಶನ್ ಮಾತ್ರ ಸೆಕ್ಸಿ ಕ್ರೇಜಿ ಅಂದ್ಕೊಳ್ರಿ. ಸೂಪರ್ ಬ್ರೋ. ಓಕೆ ಗೈಸ್, ಈ ಲೊಕೇಶನ್ಗೆ ಬಾಯ್ ಅಂತ ಇದ್ದೀವಿ. ಇನ್ನು ಅಷ್ಟೇ, ಕೆಳಗಡೆ ಇಳ್ಕೊಂಡು ಬೀಚ್ ಹತ್ರ ಹೋಗೋಣ. ಫುಲ್ಲು ಬ್ಲಾಸ್ಟ್ ಆಗ್ಬಿಟ್ಟಿದ್ದೀವಿ. ಸ್ವಲ್ಪ ಸ್ನಾನ ಮಾಡೋಣ, ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿದ್ರು ಆ ಥರ ಸೆಕೆ ಕಿತ್ಕೊಂಡು ಎಲ್ಲ ಬಂದ್ಬಿಟ್ಟೈತೆ. ಇವಾಗ ಬೀಚ್ ಹತ್ರ ಹೋಗೋಣ ಬನ್ನಿ. ವ್ಯೂಗೆ ಬೈ ಬೈ ಟಾಟಾ ಅನ್ಬೇಕು. ನೆಕ್ಸ್ಟ್ ಲೆವೆಲ್ ವ್ಯೂ ಗೈಸ್, ಸೀರಿಯಸ್ ಕ್ರೇಜಿ ಆಗಿತ್ತು, ಭಾರಿ ಅಂದ್ಕೊಳ್ರಿ ಗೈಸ್. ಕೆಳಗಡೆ ಇಲ್ಲಿ ಬಂದ್ವಿ, ಇಲ್ಲಿ ನೋಡ್ರಿ ಬಾಕ್ಸ್ ಹೆಸರು ನನಗೆ ಜ್ಞಾಪನ ಬರ್ತಾಯಿಲ್ಲ, ವಾಯ್ಸ್ ಅವ್ರಿಗೆ ಕೊಡ್ತೀನಿ. ಅಲ್ಲೊಂದು ಕ್ರಾಸ್ ಸಿಂಬಲ್ ಐತೆ, ವೈ ಐ ಡೋಂಟ್ ನೋ. ಓಕೆ ಲೆಟ್ಸ್ ಗೋ. ನೆಕ್ಸ್ಟ್ ಲೆವೆಲ್ ಆಗಿ ವ್ಯೂ ಐತೆ ಗೈಸ್. ಇಲ್ಲಿ ಒಬ್ಬರು ಲೋಕಲ್ ಫಿಶಿಂಗ್ ಹಿಡಿಯೋಕೆ ಬಂದರು, ಅವ್ರನ್ನೂ ಕೇಳಿದೆ ಟ್ರೆಕ್ಕಿಂಗ್ ಅಂತ. ಅವ್ರು ಹಂಗೆ ಅಂದರು, ಬಾ ಅಂದರೆ ಬರ್ತಾಯಿಲ್ಲ ಗೈಸ್. ಅಷ್ಟೊಂದು ಪೇಷನ್ಸ್ ಇಲ್ಲ ಗೈಸ್. ಇವಾಗ ಅವನೇ ಗೈಸ್ ತಪ್ಪು ಮಾಡಿದ್ದು ಏನಂದರೆ ಫಸ್ಟ್ ಆಗಿದ್ದಾಯ್ತು ಗೈಸ್ ಅಷ್ಟೇ. ನೆಕ್ಸ್ಟ್ ಟೈಮ್ ಬರೋವಾಗ ಫಿಕ್ಸು. ನೆಕ್ಸ್ಟ್ ಟೈಮ್ ಬರೀ ಟ್ರೆಕ್ಕಿಂಗ್ ಅಂತಲೇ ಬರ್ತೀವಿ. ಫಸ್ಟು ಮೇನ್ ಟ್ರೆಕ್ಕಿಂಗೇ ಮಾಡ್ತೀವಿ ಗೈಸ್. ಇವಾಗ ಇನ್ನೊಂದು ಜಸ್ಟ್ 2 ಮಂತ್ಸಿಗೆ ಫೈನಲ್ ಈ ಟ್ರಿಪ್ ಅಷ್ಟೇ. 2-3 ಮಂತ್ಸ್ ಇನ್ನೆಲ್ಲೂ ಹೋಗಲ್ಲ, ಬಿಕಾಸ್ ನೆಕ್ಸ್ಟ್ ಕಾಂಪಿಟೇಷನ್ ಬರ್ತೈತೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕು. ಜಸ್ಟ್ ನಂಗೆ 3 ಮಂತ್ಸ್ ಐತೆ ಅಷ್ಟೇ ಕಾಂಪಿಟೇಷನ್ಗೆ, ಇವಾಗ ಹೋಗಿ ರೆಡಿ ಆಗಬೇಕು. ಸೊ ನಾನು ಬರ್ಡೇ ಅಂತ ಟ್ರಿಪ್ಪಿಗೆ ಬಂದ್ವಿ, ಫುಲ್ ಎಂಜಾಯ್ ಮಾಡಾಯಿತು. ಮನೆ ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿಗೆ ಹೋದ ಆಟ ಆಡ್ಕೊಂಡು ಸ್ವಲ್ಪ ವೀಡಿಯೋಸ್ ತೊಗೊಂಡು ಹೋಗೋಣ ಗೈಸ್. ನಾ ಬೆಂಗಳೂರಿಗೆ ಹೋದ ತಕ್ಷಣ ಪ್ರಿಪ್ರೇಷನ್ ಸ್ಟಾರ್ಟು, ಬಲ್ಕಿಂಗ್ ಸ್ಟಾರ್ಟು. ಅದೆಲ್ಲ ನೆಕ್ಸ್ಟ್ ವೀಡಿಯೋ, ಶಾರ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಬರೀ ಹೋಗೋಣ. ಇನ್ನು ಯಾರು ನನ್ನ ಪೇಜ್ಗೆ ಹೊಸ್ದಾಗಿ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಸ್ಟಾ ಬಯೋದೇ ಲಿಂಕಲ್ಲೇ ಇನ್ಸ್ಟಾ ಲಿಂಕು ಬಯೋದಲ್ಲಿ ಐತೆ, ಅದನ್ನು ಹೋಗಿ ಫಾಲೋ ಮಾಡ್ಕೊಂಬಿಡಿ. ನಮ್ಮ ಹುಡುಗ ಏನೋ ಅಂತ ಕೇಳಿಸ್ಕೊಳ್ರಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ, ನೆಕ್ಸ್ಟ್ ಕಂಟೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಕ್ರೇಜಿ ಗೈಸ್. ನಾನು ಆವಾಗಲೇ ಅದೇ ಮನೆ ನೋಡಿದೆ ಗೈಸ್. ಅಂಟೆಡ್ ಹೌಸ್, ಅಬಾಂಡೆಡ್ ಹೌಸ್ ಮೀನ್ಸ್ ಯಾರೂ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಅಲ್ಲಿ ಮಾತ್ರ ಈ ಮನೆಗಳಿತ್ತು, ಸಮಥಿಂಗ್ ಹೋಮ್ ಸ್ಟೇನೋ ಏನೋ ಗೊತ್ತಿಲ್ಲ, ಎಂಜಾಯ್ ಮಾಡ್ತಾಯಿದ್ರು. ಇಲ್ಲೇ ಅಷ್ಟು ಐತೆ, ಅಲ್ಲೂ ಯಾರೂ ಇಲ್ಲ, ಇಲ್ಲೂ ಯಾರೂ ಇಲ್ಲ. ಅಲ್ಲಿ ದೇವಸ್ಥಾನ ಐತೆ. ಭಾರಿ ಶೆಕೆ ಗೈಸ್. ಈ ಜನರು ಹೆಂಗಿರ್ತಾರೋ ಗೊತ್ತಿಲ್ಲಪ್ಪ. ಹಾಂಟೆಡ್ ಹೌಸ್ ಅಲ್ಲ, ಹಾಂಟೆಡ್ ಹೌಸ್ ಗೈಸ್. ಇವತ್ತು ಹೋಗೋಕ್ಕಾಗಿಲ್ಲ ಟ್ರೆಕ್ಕಿಂಗ್ಗೆ, ಬಟ್ ಕನ್ಫರ್ಮ್ ಆಗಿ ಬರ್ತೀನಿ. ಟ್ರೆಕ್ಕಿಂಗ್ ಅಂತಲೇ ಬರ್ತೀನಿ, ಬರೀ ಗೋಕರ್ಣಗೆ, ಎಲ್ಲೂ ಹೋಗಲ್ಲ. ಗೋಕರ್ಣಗೆ ಬಂದು 2 ಡೇಸ್ ಅಲ್ಲಿ ಸ್ಟೇ ಆಗ್ತೀನಿ. ಪಕ್ಕಾ ಟ್ರೆಕ್ಕಿಂಗ್ ಮಾಡೇ ಮಾಡ್ತೀನಿ, ಅದಂತೂ ಕನ್ಫರ್ಮ್, ಬಿಡೋದೇ ಇಲ್ಲ ಅಷ್ಟೇ. ಇಲ್ಲಿಂದ ವ್ಯೂ ಎಂಜಾಯ್ ಮಾಡೋಣ. ಇಲ್ಲಿ ರಾಕ್ಸ್ ಇದೆ, ಅಲ್ಲಿ ಆಟ ಆಡ್ತವ್ರೆ. ನೆಕ್ಸ್ಟ್ ಟೈಮ್ ಕನ್ಫರ್ಮ್ ಐ ವಿಲ್ ಡೂ ಇಟ್.
ಈ ಟೈಮ್ ಆಗಿಲ್ಲ ಅಷ್ಟೇ, ನೆಕ್ಸ್ಟ್ ಟೈಮ್ ಕನ್ಫರ್ಮ್ ಆಗಿ ಮಾಡೋದೆ. ಸರಿ ಕಮಾನ್ ಲೆಟ್ಸ್ ಗೋ ಗೈಸ್. ನಾವು ಇವಾಗ ಕಾಣಿಸ್ತೈತಲ್ಲ ಆ ಸೈಡ್ ಮೌಂಟ್ ಇದಕ್ಕೆ ಹೋಗಿದ್ವಿ, ಅಲ್ಲಿ ಟಾಪ್ ವ್ಯೂ ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡ್ರಿ ಬೋಟ್ಸ್ ಎಲ್ಲ ಕಾಣಿಸ್ತೈತೆ ಅನ್ಕೊತೀನಿ. ನಮ್ಗೆ ಇಲ್ಲಿಂದ ದೂರ ಐತೆ, ಅಲ್ಲಿಂದ ಇಷ್ಟು ಹತ್ರ ಅಂದರೆ ಅದಕ್ಕೆ ಭಾರಿ ಆಗಿತ್ತು ವ್ಯೂ ಮಾತ್ರ, ಖರಾಬ್ ಹೋಯ್ತು. ಸರಿ ನಾ ರೂಮ್ ಹತ್ರ ಬಂದ್ವಿ, ಹೋಗಿ ಬೀಚಲ್ಲಿ ಆಟ ಆಡೋಣ ಸಿಗ್ಬೋದು. ಫ್ರೆಶ್ ಆಗಿ ಹೋಗ್ಬಿಟ್ಟು ದೇವಸ್ಥಾನ ಹೋಗ್ಬಿಟ್ಟು ಬಂದು ರೆಸ್ಟ್ ಮಾಡಿ ಬ್ಯಾಗೆಲ್ಲ ಎತ್ಕೊಂಡು ನಮ್ಮ ಪಾಸ್ ಟ್ರೈನ್ ಹತ್ಬಿಟ್ಟು ಬೆಂಗಳೂರಿಗೆ ಪಾಸ್ ಆಗ್ಬಿಡೋಣ. ಹೋಗೋಣ. ನೆಕ್ಸ್ಟ್ ಲೆವೆಲ್ ಆಗೈತೆ ಸಿ ಮಾತ್ರ ಗೈಸ್. ಅದೇ ಗೈಸ್ ನಾವು ಸ್ಟೇ ಆಗಿದ್ದ ಜಾಗ, ಅಫೋರ್ಡಬಲ್ ಪ್ರೈಸ್, ಬೀಚ್ ಬಗ್ಗೆ ನೆಕ್ಸ್ಟ್ ಲೆವೆಲು. ಏನೋ ಹೋಯ್ತು ಎಲ್ಲ ಹೋಗ್ತಾನೆ ಬರ್ರಿ ಹೋಗೋಣ. ಸಿಕ್ಕಿ ಕಿತ್ಕೊಂಡು ಹೊಡಿತೈತೆ ಗೈಸ್. ಹೆಂಗೆ ಸುಡ್ತೈತೆ ಅಂದರೆ ಕೆಳಗಡೆ ಮರಳು ಹಾಕಿದ್ರೆ ಒಂದು ಪ್ಯಾನ್ ಇಕ್ಕಿ ಆಮ್ಲೆಟೇ ಹಾಕ್ಬಿಡ್ಬೋದು, ಆ ಥರ ಸುಡ್ತೈತೆ. ವಾ, ಫ್ರೀ ಬಿಸ್ನೆಸ್, ನೋ ಗ್ಯಾಸ್, ಓನ್ಲಿ ಕ್ಯಾಶ್. ಆಗ್ತಾ ಇಲ್ಲ ಈ ಬಿಸಿಲಿಗೆ. ದೇವಸ್ಥಾನ ಹೋಗ್ಬಿಟ್ಟು ಬಂದ್ವಿ, ಅದು ಆಗ್ತಾನೆ ಇಲ್ಲ ನಮ್ಮ ಕೈಯಲ್ಲಿ, ಸುಡ್ತೈತೆ ಬಿಸಿಲು. ಆಗ್ತಾಯಿಲ್ಲ. ಫಸ್ಟ್ ನಮ್ಮ ಸ್ಟೇ ಹತ್ರ ಹೋಗೋಣ ಗೈಸ್. ಅಷ್ಟೇ ಗೈಸ್, ಗೋಕರ್ಣ ಟ್ರಿಪ್ ಇತ್ತು. ಇನ್ನು ಬೀಚಿಗೆ ಟಾಟಾ ಬಾಬಾಯ್ ಅದ್ದಿ ನಾವು ಇನ್ನು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಬಸ್ ಹಿಡ್ದು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಟಿಕೆಟ್ ತೊಗೊಂಡು ಜನರಲ್ಲೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಬಂದು ಫುಲ್ಲು ಜಿಂಗಲ್ ಲಕ ಅಂತ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಸೊ ಫುಲ್ ಬ್ಲಾಸ್ಟು. ಇನ್ನು ಹೋಗೋಣ ಬರ್ರಿ. ಇವಾಗ ಟ್ರೈನಲ್ಲಿ ಹೋಗಿ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ನು ಬಸ್ ಬುಕ್ ಮಾಡ್ಕೊಂಡು ಟ್ರೈನ್ ಟಿಕೆಟ್ ಇಸ್ಕೊಂಡು ಸಾಯಂಕಾಲ ಐತೆ ನಮಗೆ ಟ್ರೈನು ಬೆಂಗಳೂರಿಗೆ. ಹೋಗೋಣ ಬರ್ರಿ. ನಾ ರೈಲ್ವೆ ಸ್ಟೇಷನಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸದ್ಯ ನನಗೂ ಬೆಂಗಳೂರಿಗೆ ರೀಚ್ ಆಗ್ತೀನಿ. ಅಲ್ಲೇ ಬೆಳಿಗ್ಗೆ ಅಷ್ಟೊತ್ತಿಗೆ ಟೈಮ್ ಇದ್ದರೆ ಬೆಳಗ್ಗೆ ಹೋಗ್ಬಿಟ್ಟು ಲೈಟಾಗಿ ವರ್ಕೌಟ್ ಮಾಡಿ ಬಂದು ಇನ್ನು ಬ್ಲಾಗ್ ಬಂದುಬಿಟ್ಟು ನಾಳೆ ನೈಟ್, ಸಂಡೇ ನೈಟ್ ಇಲ್ಲಾಂದರೆ ಮಂಡೇ ಮಾರ್ನಿಂಗ್ ಬಂದುಬಿಡುತ್ತೆ. ಆಲ್ಮೋಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿಗೆ ಹೋಗಬೇಕು, ಎಡಿಟ್ ಮಾಡಬೇಕು, ತಮ್ನೇಲ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ತಲೆನೋವು. 2.5 ಡೇಸ್ದು ಒಂದೇ ವಿಡಿಯೋದಲ್ಲಿ ಅಂದರೆ ಎಡಿಟ್ ಮಾಡೋಷ್ಟಿಗೆ ಅರ್ಧೋಗ್ಬಿಡುತ್ತೆ. ಸರಿ, ನಾನು ಇನ್ನೇನಿದ್ರು ಬೆಂಗಳೂರಲ್ಲಿ ಸಿಗ್ತೀನಿ. ಓಕೆ, ಟಾಟಾ, ಬೈ ಬೈ. 2000 years later. ಗುಡ್ ಮಾರ್ನಿಂಗ್ ಗೈಸ್. ನಾ ಟ್ರಾವೆಲ್ ಮಾಡ್ಕೊಂಡು ಮನೆಗೂ ಬಂದಾಯಿತು. ಇನ್ನು ರೆಸ್ಟ್ ಮಾಡಬೇಕು, ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಟ್ರಾವೆಲ್ ಮಾಡಿ. ಚೆನ್ನಾಗಿ ನಿದ್ದೆನೇ ಬಂತು ಟ್ರೈನಲ್ಲಿ, ಬಟ್ ಒಂದು 2 hours ಒಂದು ಸರಿ ಎದ್ದೊಳೋದು ಆ ಥರನೇ ಆಗ್ಬಿಟ್ಟಿತ್ತು. ಸೊ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎದ್ದು ಬ್ಲಾಗ್ ಎಡಿಟ್ ಮಾಡಬೇಕು ಬೇರೆ. ಸೊ ಅಷ್ಟೇ ಏನೋ ಟ್ರಿಪ್ಪು ಚೆನ್ನಾಗಿ ಮುಗೀತು. ಇನ್ನೊಂದು 2-3 ಮಂತ್ಸ್ ಯಾವ ಟ್ರಿಪ್ಪು ಇರೋಲ್ಲ ಸದ್ಯಕ್ಕೆ. ನಾನು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗಬೇಕಲ್ಲ, ಸೊ ಯಾವ ಟ್ರಿಪ್ಪು ಇರೋಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಬೇಕು ಈ ಸರಿ. ನಾನು ಈ ಸರಿ ಆಡ್ತಿರೋ ಕಾಂಪಿಟೇಷನ್ ಬಂದುಬಿಟ್ಟು ನ್ಯಾಚುರಲ್ಲು INBA, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ INBA ಅಂತ ಗೊತ್ತಾಗ್ಬಿಡುತ್ತೆ, ಅದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಂತ. ಸೊ ಇನ್ನು ಟ್ರಿಪ್ಪು ಚೆನ್ನಾಗಿ ಮುಗೀತು. ನಮ್ಮ ಬರ್ಡೇ ಸೆಲೆಬ್ರೇಷನು ಚೆನ್ನಾಗಿ ಮುಗೀತು. ಸ್ಟ್ರೇಂಜರ್ಸ್ ಮೀಟ್ ಆದ್ವಿ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿ ತಿಂದು ಫನ್ ಮಾಡ್ಕೊಂಡೆಲ್ಲ ಇದ್ವಿ. ಅದು ಬ್ಲಾಗಲ್ಲೆಲ್ಲ ತೋರಿಸಿಲ್ಲ. ಸೊ ಹಿಂಗಂದರೆ ಅವ್ರನ್ನ ತೋರಿಸೋದು ಬೇಡ ಅಂತ ನಾನೇ ತೋರಿಸಿಲ್ಲ ಬ್ಲಾಗಲ್ಲಿ. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸ್ಟ್ರೇಂಜರ್ ಜೊತೆ. ಅವರು ಬೇಗ ಕ್ಲೋಸ್ ಆದ್ರು, ನಾವು ಕ್ಲೋಸ್ ಆದ್ವಿ. ಎಲ್ಲ ಚೆನ್ನಾಗಿ ಮುಗೀತು. ಟ್ರಿಪ್ಪು ಎಂಜಾಯ್ ಮಾಡಿದ್ವಿ ಅಷ್ಟೇ. ನಾವು ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ಡ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಈ ಥರ ವೀಡಿಯೋಸ್ ಇನ್ನೂ ಬರುತ್ತೆ, ಬರೀ ಟ್ರಾವೆಲ್ ಎಲ್ಲ, ಇನ್ನು ಲೈಫ್ ಸ್ಟೈಲು, ಫಿಟ್ನೆಸ್ ಬಗ್ಗೆ ಎಲ್ಲ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನನಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೇ ಟ್ಯೂನ್ಡ್ ಆಗಿರಿ. ಸಿಗೋಣ ಇನ್ನೊಂದು 2-3 ಡೇಸಲ್ಲಿ ಬಲ್ಕಿಂಗ್ ಸೀರೀಸು ಸ್ಟಾರ್ಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೈನಿಂಗ್ ಆಫ್. ಬಾಯ್ ಬಾಯ್.